ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾಗೆ ಪೈರಸಿ ಎಂಬ ಮಾರಿ ಕಣ್ಣು ಬಿದ್ದಿದೆ. ಪೈರಸಿ ವಿರುದ್ಧ ಕಿಚ್ಚ ಮತ್ತೆ ಸಿಡಿದಿದ್ದಾರೆ. ಒಂದೇ ದಿನದಲ್ಲಿ ಸುಮಾರು 9,000ಕ್ಕೂ ಹೆಚ್ಚು ಪೈರಸಿ ಆಗಿದ್ದು, ಅಷ್ಟು ಲಿಂಕ್ಗಳನ್ನು ಡಿಲೀಟ್ ಮಾಡಿಸಿರುವುದಾಗಿ ಕಿಚ್ಚ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಈಗ ಎಲ್ಲದಕ್ಕೂ ಕೂಡ ಮಾತನಾಡುವ ಸಮಯ ಬಂದಿದೆ. ಮುಂದಿನ ವಾರ ನಾನು ಯಾವ ರೀತಿ ಮಾತನಾಡಬೇಕೋ ಅದೇ ಸ್ಟೈಲ್ನಲ್ಲಿ ಮಾತನಾಡ್ತೀನಿ ಅಂತ ಪೈರಸಿ ಮಾಡೋರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 24 hours ಮುಂಚೆನೇ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೇನಕ್ಕಂದ್ರೆ 48 hours ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೊಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ, ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ಮ 11 ಜನ ಸಾಕು ಸರ್, ಸಖತ್ತಾಗಿ ಆಲ್ರೌಂಡರ್ಸ್ ಇದೀವಿ ನಾವು, ಸುಮ್ಮನೇನಿಲ್ಲ, ನಾವು ಮಾತಾಡಲ್ಲ ಅಷ್ಟೇನೆ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆ ಥರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೋದು. ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗಬೇಕು ಅಂದರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ, ಅಲ್ಲಿಂದ ನಮಗೆ ಬರುತ್ತಲ್ವಾ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಯಲ್ಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದ್ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ, ಒಂದು ಬಹಳ ಪ್ರೀತಿಯಾದ. ನಟ ಕಿಚ್ಚ ಸುದೀಪ್ ತಮ್ಮ ಮಗಳ ಕುರಿತ ಅಸಭ್ಯ ಕಾಮೆಂಟ್ಗಳಿಗೆ ಖಡಕ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಮಗಳು ನನಗಿಂತಲೂ ಸ್ಟ್ರಾಂಗ್, ನನಗಿಂತ 10ರಷ್ಟು ಬೆಳಿತಾಳೆ. ಇಂತಹ ಕಿತ್ತೋಗಿರೋ ಕಾಮೆಂಟ್ಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ನನ್ನ ಮಗಳು ಸರ್, ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10ರಷ್ಟು ಫೇಸ್ ಮಾಡ್ತಾಳೆ, 10ರಷ್ಟು ಬೆಳಿತಾಳೆ, ಅಷ್ಟರಷ್ಟು ದೊಡ್ಡವಳಾಗ್ತಾಳೆ. ಒಂದಂತೂ ಸತ್ಯ ಸರ್, ನನ್ಕಿನ್ನ 10ರಷ್ಟು ದೊಡ್ಡ ಒಳ್ಳೆ ಕೈ ಮನಸ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂಥ, ಆ ಹಾಡನ್ನ ಮೆಚ್ಚಿದಂಥ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದಾರೆ ವಾಯ್ಸ್ ನನ್ನ ಮೇಲೆ. ಸ್ಟಾರ್ ವಾರ್ ಬಗ್ಗೆ ಬೆಳಗಾವಿಯಲ್ಲಿ ನಟ ಡಾಲಿ ಧನಂಜಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಿಮಾನಿಗಳು ಕನ್ನಡ ಸಿನಿಮಾ ನೋಡಬೇಕು, ಅವರವರ ಬದುಕು ಫ್ಯಾಮಿಲಿ ಇರುತ್ತೆ, ಫ್ಯಾನ್ಸ್ ಹೊಡೆದಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಆರಾಮಾಗಿ ಎಲ್ಲ ಸಿನಿಮಾ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದರು. ಅದು ಯಾವಾಗಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನು ಮಾಡ್ಬೋದು ಎಲ್ಲದಕ್ಕೂ, ಆ್ಯಂಡ್ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗಲೇ ಸತೀಶ್ ಅವ್ರು ಹೇಳ್ದಂಗೆ ನಮ್ಮ ಜೀವನಕ್ಕೆ ಭಾಷೆ ಅಲ್ವಾ. ಸೊ ಡೆಫಿನೆಟ್ಲಿ ಅದ್ರ ಜೊತೆಗೆ ನಾವು ಯಾವಾಗಲೂ ಇರಲೇಬೇಕು, ಅದೇ ಉಸಿರು. ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ, ಐ ಥಿಂಕ್ ನಿಮ್ಮ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ, ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಸೊ ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿದ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗಲಿಲ್ಲ ಅಂದರೂ ಹೇಳಿ, ತಿದ್ಕೋತೀವಿ. ಇನ್ನು ಬೆಳಗಾವಿಯಲ್ಲಿ ಮಾತನಾಡಿದ ನಟಿ ಸಪ್ತಮಿ ಗೌಡ, ಅಭಿಮಾನಿಗಳು ಎಲ್ಲರ ಸಿನಿಮಾ ನೋಡ್ರಿ, ಸಿನಿಮಾ ಮಾಡ್ತಾ ಇರುವುದೇ ಕನ್ನಡದಲ್ಲಿ. ಕನ್ನಡ ಸಿನಿಮಾಗಳು ಒಂದು ಹೋರಾಟ. ಕನ್ನಡ ಸಿನಿಮಾಗಳು ಬಂದರೆ ಯಾರೇ ಹೀರೋಯಿನ್ ಇದ್ರೂ ಕೂಡ ನೋಡಿ, ಕನ್ನಡ ಚಿತ್ರವನ್ನು ಬೆಂಬಲಿಸಿದರೆ ಕಲಾವಿದರ ಜೀವನ ನಡೆಯುತ್ತೆ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೇಳಿದ್ರಲ್ಲ ಇವಾಗಲೇ ಧನಂಜಯ್ ಅವರು ಅಷ್ಟೇ. ಅಂದರೆ ಎಲ್ಲರೂ ಸಿನಿಮಾ ನೋಡಿ, ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನು ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ, ಕನ್ನಡ ಸಿನಿಮಾಗಳೂ ಅದ್ರದ್ದು ಒಂದು ಹೋರಾಟನೇ. ಅಷ್ಟು ಸಿನಿಮಾಗಳು ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನು ಸಿನಿಮಾಗಳು ಮಾಡ್ತಾ ಇರೋದು ಅದನ್ನು ಬೆಳ್ಸೋಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವುದೇ ಬಂದ್ರೂ, ಯಾವುದೇ ಹೀರೋಯಿನ್ ಯಾರೇ ಇದ್ರೂ ಎಲ್ಲರೂ ಸಪೋರ್ಟ್ ಮಾಡಿ. ಅದರಿಂದ ಕಲಾವಿದರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಕುರ್ಚಿ ಕಳಗದ ನಡುವೆ ಕೋಡಿಮಠ ಶ್ರೀಗಳು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಟ್ರೆ ಮಾತ್ರ ಬೇರೆಯವರಿಗೆ ಅವಕಾಶ ಅಂತ ಹೇಳಿದರು. ಇದಕ್ಕೆ ಚಿಕ್ಕೋಡಿಯಲ್ಲಿ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ.
ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದರು. ತನ್ನ ಮುಖ್ಯಮಂತ್ರಿಯವರು ಕ್ಲೀನಾಗಿ ಇನ್ಸ್ಟ್ರಕ್ಷನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರು ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳುತ್ತೆ ಅದು ಫೈನಲ್ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಮುಂದೆ ಚರ್ಚೆ ಬೇಡ. ತನ್ನ ಮುಖ್ಯಮಂತ್ರಿಯವರು ಕ್ಲೀನಾಗಿ ಇನ್ಸ್ಟ್ರಕ್ಷನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರು ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳುತ್ತೆ ಅದು ಫೈನಲ್ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಮುಂದೆ ಚರ್ಚೆ ಬೇಡ. ತನ್ನ ಮುಖ್ಯಮಂತ್ರಿಯವರು ಕ್ಲೀನಾಗಿ ಇನ್ಸ್ಟ್ರಕ್ಷನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರು ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳುತ್ತೆ ಅದು ಫೈನಲ್ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಮುಂದೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಚಿಕ್ಕೋಡಿಯಲ್ಲಿ ಮಾತನಾಡಿದ ಅವರು, ಅತಿಕ್ರಮಣ ಮಾಡಿದ್ದಕ್ಕೆ ತೆರವು ಮಾಡ್ತಿದ್ದೇವೆ. ಉತ್ತರ ಪ್ರದೇಶದಂತೆ ನಾವು ತೊಂದರೆ ಮಾಡ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ. ಈ ಷಡ್ಯಂತ್ರದ ಬಗ್ಗೆ ನಿಮಗೆ ಗೊತ್ತಿಲ್ವೇ? ಹೀಗಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಅವರ ವಿರುದ್ಧ ಸಂತೋಷ್ ಲಾಡ್ ಹರಿಯಾಯಿತು. ಅಲ್ಲ, ಯು ಪಿನಲ್ಲಿ ಇದ್ರ ಬಗ್ಗೆ ನೀವು ಕೇಳಬೇಕಲ್ಲ. ಯು ಪಿನಲ್ಲಿ ಒತ್ತಾಯಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ರೆ ಎನ್ಕ್ರೋಚ್ಮೆಂಟ್ ಇದ್ರೆ ಮಾಡ್ತಿರ್ತಕ್ಕಂಥದ್ದು. ಯಾವುದು ಸಮುದಾಯಕ್ಕೆ ನಾವು ಮಾಡ್ಬೇಕಂತಕ್ಕದ್ದಲ್ಲ. ಯು ಪಿನಲ್ಲಿ ಮುಸಲ್ಮಾನರಿಗೆ ತೊಂದರೆ ಕೊಡ್ಲಿಕ್ಕೆ ಮಾಡ್ತಕ್ಕಂಥದ್ದು ಸೆಂಟೆ ಇದ್ರೆ ನಿಮಗೆಲ್ಲ ಗೊತ್ತಿದೆ. ಅಲ್ಲ, ಯು ಪಿನಲ್ಲಿ ಇದ್ರ ಬಗ್ಗೆ ನೀವು ಕೇಳಬೇಕಲ್ಲ. ಯು ಪಿನಲ್ಲಿ ಒತ್ತಾಯಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ರೆ ಎನ್ಕ್ರೋಚ್ಮೆಂಟ್ ಇದ್ರೆ ಮಾಡ್ತಿರ್ತಕ್ಕಂಥದ್ದು. ಯಾವುದು ಸಮುದಾಯಕ್ಕೆ ನಾವು ಮಾಡ್ಬೇಕಂತಕ್ಕದ್ದಲ್ಲ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಬುಲ್ಡೋಜರ್ ಸಂಸ್ಕೃತಿಯನ್ನ ಅನುಸರಿಸ್ತಾ ಇದೆ ಅಂತ ಹೇಳಿದ್ದ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಲಹಂಕ ವ್ಯಾಪ್ತಿಯ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂಥ ಗುಡಿಸಲುಗಳನ್ನು ಜಿಬಿಎ ತೆರವುಗೊಳಿಸಿದೆ. ಅಲ್ಲಿ ಅತಿಕ್ರಮಣವಾಗಿ ಬಹುತೇಕರು ವಾಸವಿದ್ರು. ಹೀಗಾಗಿ ಜಿಬಿಎ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಸೂಕ್ತ ವಸತಿ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಬುಲ್ಡೋಜರ್ ನ್ಯಾಯಕ್ಕೂ ಅಕ್ರಮ ಒತ್ತುವರಿ ತೆರವಿಗೂ ಕೂಡ ಅಜಗಜಾಂತರ ವ್ಯತ್ಯಾಸವಿದೆ ಅಂತ ಸಿಎಂ ಸಿದ್ದರಾಮಯ್ಯ ಕೇರಳ ಮುಖ್ಯಮಂತ್ರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಜೆಬಿಎ ಒತ್ತುವರಿ ತೆರವಿಗೆ ಕೋಗಿಲು ಲೇಔಟ್ ನಿವಾಸಿಗಳು ಬೀದಿಗೆ ಬಂದಿದ್ದಾರೆ. ನ್ಯಾಯಕ್ಕಾಗಿ ಎಸ್ಡಿಪಿಐ ನೇತೃತ್ವದಲ್ಲಿ ನಿವಾಸಿಗಳು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಪೂರ್ವ ಸೂಚನೆ ಇಲ್ಲದೆ ಮನೆಗಳನ್ನು ಧ್ವಂಸ ಮಾಡಿರುವುದು ಅನ್ಯಾಯ. ಬಡವರ ವಿರೋಧಿ ಸರ್ಕಾರವಿದು ಅಂತ ಕಿಡಿಕಾರಿದ್ರು. ಇಲ್ಲಿ ಏನೋ 1 ವರ್ಷ 1 ತಿಂಗಳು ಇಲ್ಲ ಸಂಸಾರ ಮಾಡಿರೋದು ಜನ. ಇಲ್ಲಿ ಆಗಿರೋದು ಆಲ್ಮೋಸ್ಟು 30 ವರ್ಷ 20 ವರ್ಷ ಆಗಿದೆ. ಎಲ್ಲಿವರೆಗೂ ಎಲ್ಲಿ ಹೋಗಿದ್ರು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಏನೋ 1 ತಿಂಗಳಿನಲ್ಲಿ ಬಂದು ಏನೋ ಮನೆ ಎಲ್ಲ ಜಾಯಿಂಟ್ ಆಗಿ ಎಲ್ಲ ಇದಾಗಿದೆ. ಆಧಾರ್ ID ಕೂಪನ್ ರಾಷನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ನೀರು ಇದೂ ಮಾಡಿದ್ದಾರೆ, ಪ್ಲಾಂಟ್ ಅವರೇ ಬಂದು ಇಲ್ಲೆಲ್ಲ ಮಾಡಿ ಹೋಗಿದ್ದಾರೆ. ಮತ್ತು ಇದೆಲ್ಲ ನೋಡಿದಾರಲ್ವಾ, ಏನು 1 ತಿಂಗಳಾಗಿದ್ದಾರೆ ಇಲ್ಲಿ ಎಲ್ಲ ಬನ್ನಿ ಜನ. ಆಗಿರೋದು 30 ವರ್ಷ ಆಗಿದೆ. ಯಾಕೆ ಇಷ್ಟು ದಿವಸ ನೋಡಿಲ್ಲ? ಇದು KB ಎಲ್ಲ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಯಾಕೆ ಅವ್ರ ಮೇಲೆ ಎಲ್ಲ ಆಕ್ಷನ್ ತೊಗೊಂಡಿಲ್ಲ? 30 ವರ್ಷದಿಂದ ಓಟ್ ಎಲ್ಲ ತೊಗೊಂಡಿದ್ರಲ್ಲ, 4 ಸತಿ ಇವರು ಗೆಲ್ದಿದ್ದಾರಲ್ವ, ಅವಾಗ ಏನಕ್ಕೆ ಕೇಳಿಲ್ಲ ಇವರು? ಸರ್, ಎಲೆಕ್ಟ್ರಿಸಿಟಿ ಎಲ್ಲ ಬಂದಿದ್ದಲ್ವ, ಏನಕ್ಕೆ ಕೇಳಿಲ್ಲ? ಮತ್ತು ಇವರು ಅಷ್ಟು ವರ್ಷದಿಂದ ಯಾಕೆ ಬಂದಿಲ್ಲ? ಸಡನ್ನಾಗಿ ಬಂದು ಇವಾಗ ಇಲ್ಲಿಗೆಲ್ಲ ನಿಲ್ಸಿದ್ದೀರ ಅಂತ ಹೇಳಿದಾರಲ್ಲ, ಇಷ್ಟು ವರ್ಷ ಎಲ್ಲೋದ್ರಿ ನೀವು? ಅದು ಪ್ರಶ್ನೆ ನಮ್ಮದು ಅವರು ಕೃಷ್ಣ ಬೈರೇಗೌಡ ಅವ್ರ ಸಾಹೇಬರಿಗೆ. ಬೆಂಗಳೂರಲ್ಲಿ ಕಾರು ಚಾಲಕನೋರ್ವ BMTC ಚಾಲಕನಿಗೆ ನಡು ರಸ್ತೆಯಲ್ಲಿ ಹಲ್ಲೆ ಮಾಡಿದ್ದಾನೆ. ಅಶ್ವಥ್ ನಗರದ ಬಸ್ ನಿಲ್ದಾಣದ ಬಳಿ ಕಾರ್ಗೆ ಬಸ್ ಟಚ್ ಆಗಿದ್ದಕ್ಕೆ ಗಲಾಟೆ ಮಾಡಿದ್ದಾನೆ. ಈ ವೇಳೆ ಕಾರು ಚಾಲಕ BMTC ಡ್ರೈವರ್ಗೆ ಥಳಿಸಿದ್ದಾನೆ. ಘಟನೆ ಸಂಬಂಧ ಬಸ್ ಚಾಲಕ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕ್ಯಾಂಟರ್ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ನೈಸ್ ರಸ್ತೆಯಲ್ಲಿ ದುರ್ಘಟನೆ ನಡೆದಿದೆ. ಅಪಘಾತದಲ್ಲಿ ಬೈಕ್ನಲ್ಲಿದ್ದಂಥ ತಂದೆ ಮಗ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಶಿರಾ ತಾಲೂಕಿನ ಬುಕ್ಕಪಟ್ಟಣದ ಮಲ್ಲೇಶ್ ನವೀನ್ ಮೃತ ದುರ್ದೈವಿಗಳು. ಇನ್ನು ಅಪಘಾತ ಬಳಿಕ ಸ್ಥಳದಲ್ಲೇ ಕ್ಯಾಂಟರ್ ಬಿಟ್ಟು ಚಾಲಕ ಎಸ್ಕೇಪ್ ಆಗಿದ್ದಾನೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನ ಗ್ರಾಮದಲ್ಲಿ ಟಿಪ್ಪರ್ ಲಾರಿ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಅಕ್ಕಿವಳ್ಳಿ ಗ್ರಾಮದ ಹನುಮಂತ ಬಿದರಕೊಪ್ಪ ಮೃತ ದುರ್ದೈವಿ ಅಂತ ಗುರುತಿಸಲಾಗಿದೆ. ಚಾರ್ಮಡಿ ಘಾಟ್ನಲ್ಲಿ ಬಂಡೆಗಳ ಮೇಲೆ ಪ್ರವಾಸಿಗರು ಹುಚ್ಚಾಟವನ್ನು ಮೆರೆದಿದ್ದಾರೆ. ಎತ್ತರದ ಬಂಡೆಗಳ ಮಧ್ಯೆ ಹೋಗಿ ಪ್ರವಾಸಿಗರು ಫೋಟೋ ಶೂಟ್ ಮಾಡಿದ್ದಾರೆ. ಅಪಾಯದ ಸ್ಥಳದಲ್ಲಿ ಫೋಟೋ ಶೂಟ್ ಜೊತೆಗೆ ಮೋಜು ಮಸ್ತಿ ಮಾಡಿದ್ದಾರೆ. ಖಾಸಗಿ ಬಸ್ ದುರಂತ ಬೆನ್ನಲ್ಲೇ RTO ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ.
ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿ ಖಾಸಗಿ ಬಸ್ಗಳನ್ನು ತಪಾಸಣೆ ಮಾಡಿದ್ದಾರೆ. ಎಕ್ಸಿಟ್ ಡೋರ್, ಲಗೇಜ್ ಸಾಗಾಟದ ಪರಿಶೀಲನೆ ಕೂಡ ಮಾಡಿದ್ದಾರೆ. ವಿಮಾನ ನಿಲ್ದಾಣಗಳಿಗೆ ಕನ್ನಡಿಗರ ಹೆಸರು ಇಡುವಂತೆ ಆಗ್ರಹ ಕೇಳಿಬಂದಿದೆ. ನಟಿ ಪೂಜಾ ಗಾಂಧಿ, ಶಾಸಕ ಎನ್ಎಚ್ ಕೋನಾರೆಡ್ಡಿ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ, ಬೆಳಗಾವಿ ನಿಲ್ದಾಣಕ್ಕೆ ಕಿತ್ತೂರು ಚೆನ್ನಮ್ಮ, ವಿಜಯಪುರ ನಿಲ್ದಾಣಕ್ಕೆ ಬಸವೇಶ್ವರರ ಹೆಸರು, ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಕುವೆಂಪು ಹೆಸರು ಇಡಲು ಆಗ್ರಹ ಮಾಡಿದ್ದಾರೆ. ಇಲ್ಲದಿದ್ದಲ್ಲಿ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರಿಡಬೇಕು, ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮ ಹೆಸರಿಡಬೇಕು, ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರ ಹೆಸರಿಡಬೇಕು, ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಕುವೆಂಪು ಅವರ ಹೆಸರಿಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಅವತ್ತು HK ಪಾಟೀಲ್, MP ಪಾಟೀಲ್ ಎಲ್ಲರೂ ಸೇರಿಕೊಂಡು ಇಡೀ ಶಾಸಕರು 224 ಜನ ಒಗ್ಗಟ್ಟಾಗಿ ಒಂದು ನಿರ್ಣಯ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿವೆ. ಆ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಒಪ್ಪಿ ಆ ಹೆಸರಿರ್ತಕ್ಕಂಥ ಕಡತಕ್ಕೆ ಸಹಿ ಮಾಡಿ ಕಳಿಸಿದ್ರೆ ನಾನು ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ, ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಮೆಟ್ರೋದಲ್ಲಿ ನಿಮಗೆ ರೀಲ್ಸ್ ನೋಡೋ ಅಭ್ಯಾಸ ಇದೆಯಾ? ಹಾಗಾದರೆ ಇನ್ನು ಮುಂದೆ ಎಚ್ಚರದಿಂದ ಇರಿ. ಮೆಟ್ರೋದಲ್ಲಿ ಇತರೆ ಪ್ರಯಾಣಿಕರಿಗೆ ಕಿರಿಕಿರಿಯಾಗುವ ರೀತಿ ಮೊಬೈಲ್ ಬಳಕೆ ಮಾಡಿದರೆ ಭಾರಿ ದಂಡ ಬೀಳುತ್ತೆ. ಇನ್ನು ಮುಂದೆ ಮೆಟ್ರೋದಲ್ಲಿ ಹೆಚ್ಚು ಸೌಂಡ್ ಇಟ್ಟು ರೀಲ್ಸ್ ನೋಡಿದರೆ ದಂಡ ವಿಧಿಸಲು BMRCL ಮುಂದಾಗಿದೆ. ಕಳೆದ 1 ವರ್ಷದಿಂದ ಈ ವಿಚಾರವಾಗಿ ಮೆಟ್ರೋ ಸಿಬ್ಬಂದಿ ವಾರ್ನಿಂಗ್ ಕೊಟ್ಟು ಸುಸ್ತಾಗಿದ್ದಾರೆ. ಹೀಗಾಗಿ ಇದೀಗ BMRCL ಕಠಿಣ ನಿಯಮ ಜಾರಿಗೆ ತಂದಿದೆ. NGOದಲ್ಲಿ ಕೆಲಸವನ್ನು ಮಾಡ್ತಿದ್ದ ವ್ಯಕ್ತಿಯೊಬ್ಬ ಹಲವರಿಗೆ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿದ ಘಟನೆ ಹಾಸನದಲ್ಲಿ ಬೆಳಕಿಗೆ ಬಂದಿದೆ. CS ನಾಗರಾಜ್ ಎಂಬಾತ ಹೊಳೆನರಸೀಪುರ ತಾಲೂಕಿನ ಅಲ್ಪಸಂಖ್ಯಾತ ದಲಿತರ ಸಬ್ಸಿಡಿ ಯೋಜನೆಯಲ್ಲಿ ಸವಲತ್ತು ಕೊಡಿಸೋದಾಗಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾನೆ. ಈತನ ವಿರುದ್ಧ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹೋರಾಟ ನಡೆಸಿದೆ. ಹಾಸನ DCಗೆ ಕೂಡ ದೂರು ಕೊಟ್ಟಿದೆ. ಕೂಡಲೇ ನಾಗರಾಜ್ ಬಂಧಿಸುವಂತೆ ರೈತ ಸಂಘ ಆಗ್ರಹ ಮಾಡಿದೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತ ಮತ್ತು ದಲಿತರಿಗೆ ಕೊಡ್ತಾ ಇರತಕ್ಕಂಥ ಸಬ್ಸಿಡಿಯ ಹಿನ್ನೆಲೆಯಲ್ಲಿ ಕೊಡ್ತಾ ಇರುವ ಹಲವು ಮೆಟೀರಿಯಲ್ಸ್ಗಳನ್ನು ರೈತರಿಗೆ ನಾನು ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿಗಳನ್ನು ಮೋಸ ಮಾಡಿದೆ. ಉದಾಹರಣೆ, ಟ್ರ್ಯಾಕ್ಟರ್ಗಳು ಮತ್ತು ಕಾರ್ಗಳು, ರೋಟ್ರಿವೇಟರ್ಗಳು ಹಾಗೂ ಗಂಗಾ ಕಲ್ಯಾಣ ಅಡಿನಲ್ಲಿ ಬಾವಿಗಳು, ಇವೆಲ್ಲವೂ ಕೂಡ ದಲಿತರು ಮತ್ತು ಅಲ್ಪಸಂಖ್ಯಾತರಿಗೆ ಅಂತೇಳಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳು. ಇವುಗಳನ್ನು ನಾವು ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದಾರೆ. ಸರಿಸುಮಾರು ನಮಗೆ ಸಿಕ್ಕಿರೋ ಲೆಕ್ಕದ ಪ್ರಕಾರ 60 ಲಕ್ಷಕ್ಕೂ ಹೆಚ್ಚು ಹಣವನ್ನು ರೈತರಿಂದ ಇವನು ವಸೂಲಿ ಮಾಡಿದ್ದಾನೆ. ಎರಡನೇದು, ಈ ರಾಷ್ಟ್ರೀಯ ಶಿಕ್ಷಣ ನೀತಿ ದೇಶದ ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ಸಮಾನ ಶಿಕ್ಷಣ ನೀಡುವಂಥ ಗುರಿ ಹೊಂದಿದೆ. ಆದರೆ ರಾಜ್ಯ ಸರ್ಕಾರ ಇದನ್ನು ಕಡೆಗಣಿಸಿ ರಾಜ್ಯ ಶಿಕ್ಷಣ ನೀತಿಯನ್ನು ಅನುಸರಿಸ್ತಾ ಇರುವುದು ಬಡ ಮತ್ತು ಪ್ರತಿಭಾವಂತ ಮಕ್ಕಳ ಕಾಲಿಗೆ ಸರಪಳಿ ಕಟ್ಟಿದಂತಾಗಿದೆ ಅಂತ ಸಂಸದ ಗೋವಿಂದ ಕಾರಜೋಳ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಹೊಂಗೆರ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ ವಿರುದ್ಧ ಹರಿಹಾಯ್ದರು. ದೇಶದಲ್ಲಿ ಶಿಕ್ಷಣ ನೀತಿ 2 ಥರ ಇದೆ. ಬಡವರ ಮಕ್ಕಳಿಗೆ ಒಂದು ಶಿಕ್ಷಣ, ಶ್ರೀಮಂತರ ಮಕ್ಕಳಿಗೆ ಒಂದು ಶಿಕ್ಷಣ ಆಗಿದೆ. ಯಾಕಾಗಿದೆ ಅಂದ್ರೆ ನರೇಂದ್ರ ಮೋದಿಜಿಯವರು ಅತ್ಯಂತ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಇವತ್ತು ದೇಶದಲ್ಲಿ ಜಾರಿಗೆ ತಂದಿದ್ದಾರೆ. ಅದರ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಕೇವಲ ರಾಜ್ಯ ಎಜುಕೇಷನ್ ಪಾಲಿಸಿ ಇವತ್ತು ಅನ್ವಯಿಸ್ಕೊಂಡಿದ್ದಾರೆ. ಇದರಿಂದ ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಕ್ಕಂಥವ್ರು, ಬುದ್ಧಿವಂತರಾಗ್ತಕ್ಕಂಥವ್ರಿಗೆ ಕಡಿವಾಣ ಹಾಕಿದಂಗೆ ಆಗ್ತದೆ. ಎಜುಕೇಷನ್ ಪಾಲಿಸಿ ಒಳಗೆ 2 ಥರ, ತ್ರಿಭಾಷಾ ಶಿಕ್ಷಣ ನೀತಿ, ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ. ಆದರೆ ರಾಜ್ಯ ಶಿಕ್ಷಣ ನೀತಿಯಲ್ಲಿ 2 ಭಾಷೆ ಬರ್ತದೆ. ಅದಕ್ಕಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಈ ವೇದಿಕೆ ಮೂಲಕ ಒತ್ತಾಯ ಮಾಡ್ತೇನೆ,
ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ರಾಜ್ಯದಲ್ಲಿ ಜಾರಿಗೆ ತರಬೇಕು. ವೀಕೆಂಡ್ ಹಾಗೂ ಸಾಲು ಸಾಲು ರಜೆ ಹಿನ್ನೆಲೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಭಕ್ತರ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಇನ್ನು ಬೆಟ್ಟ ಏರುವ ಮೆಟ್ಟಿಲುಗಳ ಮೇಲೆ ಭಾರೀ ಜನಸಂದಣಿ ಉಂಟಾಗಿತ್ತು. ಬೈಕ್ನಲ್ಲಿ ಹೋಗ್ತಾ ಇದ್ದ ಮಹಿಳೆಯನ್ನ ಚುಡಾಯಿಸಿದ ಪುಂಡರನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಡಿಸೆಂಬರ್ 25ರಂದು ರಾತ್ರಿ 12 ಗಂಟೆ ಸುಮಾರಿಗೆ ಬೈಕ್ನಲ್ಲಿ ಬಂದಿದ್ದ ಮೂವರು ಮಹಿಳೆಗೆ ರಸ್ತೆಯುದ್ದಕ್ಕೂ ಟಾರ್ಚರ್ ಕೊಟ್ಟಿದ್ರು. ಇದೀಗ ಬೈಕ್ ನಂಬರ್ ಟ್ರೇಸ್ ಮಾಡಿ ಮೂವರನ್ನ ಆರೋಪಿಗಳನ್ನ ಸುದ್ದುಗುಂಟೆಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ವಿದ್ಯಾರ್ಥಿಯೊಬ್ಬ ಅಡ್ಡಾದಿಡ್ಡಿಯಾಗಿ ಕಾರು ಚಲಾಯಿಸಿ ಓರ್ವನನ್ನ ಬಲಿ ಪಡೆದಿದ್ದಾನೆ. ಐಷಾರಾಮಿ ಕಾರು ಡಿಕ್ಕಿ ಹೊಡೆದಂತ ಪರಿಣಾಮ ಬೈಲಹೊಂಗಲ ಮೂಲದ ಸಂತೋಷ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಇದೇ 22ರಂದು HSR ಲೇಔಟ್ನಲ್ಲಿ ನಡೆದಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯ ಆರೋಪಿ ಅಬ್ದುಲ್ ರೆಹಮಾನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. HSR ಲೇಔಟ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಾಫಿನಾಡಿನ ಚಂದ್ರದ್ರೋಣ ಪರ್ವತಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಆದರೆ ಹೆಚ್ಚಾಗಿ ಪ್ರವಾಸಿಗರು ಬರ್ತಿರೋದೇ ಈಗ ಸಮಸ್ಯೆಯಾಗಿದೆ. ಇಲ್ಲಿನ ಪ್ರಾಣಿ ಪಕ್ಷಿ ಸಂಕುಲಗಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ವಾಹನಗಳ ದಟ್ಟಣೆ, ಹಾರ್ನ್ನಿಂದಾಗಿ ಅಲ್ಲಿರುವಂಥ ನವಿಲುಗಳಿಗೆ ತೊಂದರೆ ಆಗ್ತಾ ಇದೆ ಅಂತೆ. ಈಗ NMDC ಅಂತಾರೆ, ಅದನ್ನೇ ಹಿಂದೆ ಹೆಚ್ಚು ಕಮ್ಮಿ ಒಂದು 40-50 ವರ್ಷ ನವಿಲು ವಾಸ ಮಾಡೋ ಸ್ಥಳ. ಆ ನವಿಲು ವಾಸ ಮಾಡೋ ಸ್ಥಳದಲ್ಲಿ ಈಗ ಹಾಲಿ ಏನು ಅಂದ್ರೆ ಒಂದು ಚೆಕ್ ಪೋಸ್ಟ್ ಇದಾಗಿ ಶಿಫ್ಟ್ ಆಗಿದೆ. ಆ ಚೆಕ್ ಪೋಸ್ಟ್ ಸಮೀಪದಲ್ಲೇ ಹೆಚ್ಚು ನವಿಲುಗಳು ವಾಸ ಮಾಡಿಸ್ತಾರೆ. ಅದು ಏನು ಈಗ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಏನಿದೆ ಜಾಗ, ಆ ಜಾಗದಲ್ಲಿ ಹೆಚ್ಚು ನವಿಲುಗಳು ವಾಸ ಮಾಡಿಸ್ತಾರೆ. ಆ ವಾಸ ಮಾಡೋ ಸ್ಥಳ ಇವತ್ತು ಹೆಚ್ಚು ಜನದಟ್ಟಣೆಯಿಂದಲೂ ಆಗಿದೆ, ಮತ್ತೆ ವಾಹನಗಳ ದಟ್ಟಣೆಯಿಂದ ಪ್ರಾಣಿಗಳು ಪಕ್ಷಿಗಳಿಗೆ ತುಂಬಾ ಅದು ಶಬ್ದ ಮಾಲಿನ್ಯದಿಂದ ತುಂಬಾ ಒಂಥರ ಏನೋ ಒಂದು ವಿಚಿತ್ರವಾಗಿ ಒಂದು ಇದಾಗಕ್ಕೆ ಸಂದರ್ಭವನ್ನು. ಕೋಳಿ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿಗೆ ಬ್ರೇಕ್ ಬಿದ್ದಿದೆ. ಇನ್ನು ಮುಂದೆ ಯಾವುದೇ ಚಿಂತೆ ಇಲ್ಲದೆ ಮೊಟ್ಟೆಯನ್ನ ತಿನ್ಬಹುದು. ಯಾಕಂದ್ರೆ ರಾಜ್ಯ ಆರೋಗ್ಯ ಇಲಾಖೆಯೇ ಕೋಳಿ ಮೊಟ್ಟೆ ಸೇಫ್ ಅಂತ ವರದಿ ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಇದೆ ಎಂಬ ವದಂತಿ ಎದುರಾಗಿತ್ತು. ಇದೀಗ ಈ ಆತಂಕ ದೂರವಾಗಿದೆ. ಮಂಗಳೂರಿನ ಬಂಗ್ರಕೂಳೂರಿನ ಗೋಲ್ಡ್ ಪಿಂಚ್ ಸಿಟಿಯಲ್ಲಿ ಅದ್ದೂರಿಯಾಗಿ ಕಂಬಳ ನಡೆದಿದೆ. ರಾಮ ಲಕ್ಷ್ಮಣ ಜೋಡು ಕರೆ ಕಂಬಳ ಸಂಭ್ರಮದಿಂದ ನಡೆಯಿತು. ಸಂಸದ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ನಡೆಯುವಂಥ ಕಂಬಳ ಇದಾಗಿದ್ದು, ಈ ಬಾರಿ 9ನೇ ವರ್ಷದ ಹಿನ್ನೆಲೆ 9 ವಿಧದ ಚಟುವಟಿಕೆಗಳು ನಡೆದವು. ಇನ್ನು ಮಂಗಳೂರು ಕಂಬಳದ ಕ್ಷಣಗಳನ್ನು ರೀಲ್ಸ್ ಮಾಡುವ ಮೂಲಕ ಅತಿ ಹೆಚ್ಚು ವೀಕ್ಷಣೆ ಪಡೆಯುವ ರೀಲ್ಸ್ಗೆ ಬಹುಮಾನ ನೀಡಲಾಯಿತು. ಆದರೆ 9 ವರ್ಷಗಳ ನಂತರ ನವಯುಗ ಅಂದರೆ ನವ ವರ್ಷ ಅಂದರೆ ನವ ಆ್ಯಕ್ಟಿವಿಟೀಸನ್ನು ಏನು ಮಾಡ್ತಿದ್ವಿ ನಾವು 9 ವರ್ಷ, ಯಾವತ್ತೂ ಕೂಡ ಅವರು ಅಂದಿನ ಕಾಲದಲ್ಲಿ ನಮ್ಮ ಯಾವ ಕಂಬಳ ಸಮಿತಿಯವರು ಅಂದ್ಕೊಂಡಿರಲಿಲ್ಲ ಇಂತಹ ಯಶಸ್ವಿಯಾದ ಕಂಬಳವನ್ನು ಇಂತಹ ಯುವಕರು ಮಾಡ್ತಾರಂತ. ಬಹುಶಃ ಮಂಗಳೂರು ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂಥ 24 ಕಂಬಳಗಳನ್ನು ನೀವು ಗಮನಕ್ಕೆ ತಗೊಂಡ್ರೆ ಬರೀ ಮಂಗಳೂರು ಕಂಬಳದಲ್ಲಿ ಮಾತ್ರ ನಿಮಗೆ ಯುವಕರು ಕಾಣುವಂಥದ್ದು. ನೀವು ಆ್ಯಾವ್ರೇಜ್ ತಗೊಳ್ಳುವಾಗ ನಮ್ಮ ಮಂಗಳೂರು ಕಂಬಳದ ಆ್ಯಾವ್ರೇಜ್ ಏಜು 30-35, ಮಿಕ್ಕಿದ್ದೆಲ್ಲ ಕಂಬಳ 45-50 ವರ್ಷದ ವಯೋಮಿತಿ ಇರುತ್ತೆ. ನಮ್ಮ ಕಂಬಳ ಸಮಿತಿಯಲ್ಲಿ ಬರೀ ಗೌರವ ಸಲಹೆಗಾರರು ಮತ್ತು ಗೌರವಾಧ್ಯಕ್ಷರು ಸ್ವಲ್ಪ 50+ ಆಗಿರೋರು ಇದ್ದಾರೆ ಬಿಟ್ಟರೆ ಮಿಕ್ಕಿದ್ದು ಎಲ್ಲರೂ ನಮ್ಮ ಯುವಕರಿರುವಂತಹ ತಂಡ ಬಹಳ ಯಶಸ್ವಿಯಾಗಿ 9 ವರ್ಷಗಳ ಈ ಒಂದು ಕಾಲ ನಿರಂತರವಾಗಿ ಯಶಸ್ವಿ ಕಂಬಳವನ್ನು ನಡೆಸ್ಕೊಂಡು ಬರ್ತಿದ್ವಿ. ಇದಕ್ಕೆ ಮೂಲ ಕಾರಣ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಂಥ ನಾಯಕತ್ವ, ಅವರ ನೇತೃತ್ವ. ಆದರೆ 9 ವರ್ಷಗಳ ನಂತರ ನವಯುಗ ಅಂದರೆ ನವ ವರ್ಷ ಅಂದರೆ ನವ ಆ್ಯಕ್ಟಿವಿಟೀಸನ್ನು